ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ನಟ ದರ್ಶನ್ ಸದ್ಯ ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆ ಸೇರಿದ್ದಾರೆ. 10 ದಿನಗಳಿಂದ ಫಿಸಿಯೋಥೆರಪಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇದುವರೆಗೂ ಶಸ್ತ್ರಚಿಕಿತ್ಸೆಯ ಬಗ್ಗೆ ಮಾತಾಡಿಲ್ಲ. ಈ ನಡುವೆ ಇತ್ತ ಬೆಂಗಳೂರು ಪೊಲೀಸರು ಮಧ್ಯಂತರ ಜಾಮೀನು ಅರ್ಜಿ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸೋದಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಹೌದು, ಈಗಾಗಲೇ ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಅವರು ಗೃಹ ಇಲಾಖೆಗೆ ಅನುಮತಿ ಕೋರಿ ಪತ್ರವನ್ನ ಬರೆದಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಲು ಅನುಮತಿ ಕೋರಿ ಪತ್ರವನ್ನ ಬರೆಯಲಾಗಿದೆ. ಹೈಕೋರ್ಟ್ 6 ವಾರಗಳ ಮಧ್ಯಂತರ ಜಾಮೀನನ್ನ ನಟ ದರ್ಶನ್ಗೆ ಆರೋಗ್ಯದ ಹಿನ್ನೆಲೆಯಲ್ಲಿ ನೀಡಿದೆ. ಆದರೆ ಇದುವರೆಗೂ ನಟ ದರ್ಶನ್ ಅವರಿಗೆ ಸರ್ಜರಿ ಆಗಿಲ್ಲ. ಈಗಾಗಲೇ 2 ವಾರಗಳು ಮುಗಿದಿವೆ. ಈ ನಡುವೆ ಸುಪ್ರೀಂಗೆ ಅರ್ಜಿ ಸಲ್ಲಿಸಿದ್ರೆ ಅಲ್ಲಿ ಮಧ್ಯಂತರ ಜಾಮೀನು ನೀಡಿರೋದನ್ನ ಪ್ರಶ್ನಿಸಬಹುದು. ಅದು ಅಲ್ಲದೆ ಆಪರೇಷನ್ ಬೇರೆ ಮಾಡಿಸ್ಕೊಂಡಿಲ್ಲ. ಆಪರೇಷನ್ ಮಾಡಲೇಬೇಕೆಂದು ನಟ ದರ್ಶನ್ ಪರ ವಕೀಲರಾದ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆ ಮಾಡಿದ್ರು. ಪ್ಯಾರಾಲಿಸಿಸ್ ಆಗುವ ಆತಂಕವನ್ನು ವ್ಯಕ್ತಪಡಿಸಿದರು. ಇಷ್ಟಾದರೂ ಸಹ ನಟ ಸರ್ಜರಿಗೆ ಒಳಗಾಗದೇ ಇರೋದು ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದ್ದು ಗೃಹ ಇಲಾಖೆ ಅನುಮತಿ ನೀಡತ್ತೋ ಇಲ್ವೋ ಅನ್ನೋದು ಕುತೂಹಲ ಮೂಡುವಂತೆ ಮಾಡಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲನ್ನ ಸೇರಿದಂತಹ ನಟ ದರ್ಶನ್ ಅವರು ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ. ಜಾಮೀನಿನಲ್ಲಿ ಆರೋಗ್ಯದ ಸಮಸ್ಯೆಯನ್ನ ಎದುರಿಟ್ಕೊಂಡು ಜಾಮೀನನ್ನ ಕೋರಿದ್ರು. ಈ ಹಿನ್ನೆಲೆಯಲ್ಲಿ 10 ದಿನಗಳಿಂದ 45 ದಿನಗಳ ಜಾಮೀನನ್ನ ಈಗಾಗಲೇ ಹೈಕೋರ್ಟ್ ನಟ ದರ್ಶನ್ ಅವರಿಗೆ ಚಿಕಿತ್ಸೆಯ ಸಲುವಾಗಿ ನೀಡಲಾಗಿದೆ. 10 ದಿನಗಳಿಂದ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ನಟ ದರ್ಶನ್ ಅವರು ಪಡಿತಾ ಇದ್ದಾರೆ. ಇದುವರೆಗೂ ಕೂಡ ಶಸ್ತ್ರಚಿಕಿತ್ಸೆಯ ಬಗ್ಗೆ ಮಾತಾಡಿಲ್ಲ. ಇವರು ಜಾಮೀನಿನಲ್ಲಿ ನಟ ದರ್ಶನ್ ಅವರಿಗೆ ಚಿಕಿತ್ಸೆಯ ಅವಶ್ಯಕತೆ ಇದೆ, ಇವರಿಗೆ ಸರ್ಜರಿಯನ್ನ ಮಾಡಿಸಲೇಬೇಕು, ಮಾಡಿಸದೇ ಇದ್ರೆ ನಟ ದರ್ಶನ್ ಅವರು ಪ್ಯಾರಾಲಿಸಿಸ್ಗೆ ಒಳಗಾಗುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ಜಾಮೀನನ್ನ ಕೋರಿದ್ರು. ಹಾಗಾಗಿ ಹೈಕೋರ್ಟ್ ನಟ ದರ್ಶನ್ಗೆ ಮಧ್ಯಂತರ ಜಾಮೀನನ್ನ ಸರ್ಜರಿಗಾಗಿ ನೀಡಿದೆ. ಆದ್ರೆ ಚಿಕಿತ್ಸೆಯನ್ನ ಪಡಿತಾ 10 ದಿನಗಳಾದ್ರೂ ಕೂಡ ನಟ ದರ್ಶನ್ ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾಗಿಲ್ಲ. ಹಾಗಾಗಿ ಈ ನಡುವೆ ಇತ್ತ ಬೆಂಗಳೂರು ಪೊಲೀಸರು ಮಧ್ಯಂತರ ಜಾಮೀನು ಅರ್ಜಿಯನ್ನ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸೋದಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಅವರು ಗೃಹ ಇಲಾಖೆಗೆ ಅನುಮತಿ ಕೋರಿ ಪತ್ರವನ್ನ ಕೂಡ ಬರೆದಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಲು ಅನುಮತಿ ಕೋರಿ ಪತ್ರವನ್ನ ಬರೆದಿದ್ದಾರೆ. ಹೈಕೋರ್ಟ್ 6 ವಾರಗಳ ಮಧ್ಯಂತರ ಜಾಮೀನನ್ನ ನೀಡಿದೆ. ಆದ್ರೆ ಇದುವರೆಗೂ ಕೂಡ ನಟ ದರ್ಶನ್ಗೆ ಸರ್ಜರಿ ಆಗಿಲ್ಲ. ಈಗಾಗಲೇ 2 ವಾರಗಳು ಕೂಡ ಮುಗಿತಾ ಬಂದಿದೆ. ಈ ನಡುವೆ ಸುಪ್ರೀಂಗೆ ಅರ್ಜಿ ಸಲ್ಲಿಸಿದ್ರೆ ಅಲ್ಲಿ ಮಧ್ಯಂತರ ಜಾಮೀನು ನೀಡಿರೋದನ್ನ ಪ್ರಶ್ನಿಸಬಹುದು. ಅದಲ್ಲದೆ ಆಪರೇಷನ್ ಬೇರೆ ಮಾಡಿಸ್ಕೊಂಡಿಲ್ಲ. ಆಪರೇಷನ್ ಮಾಡಲೇಬೇಕು ಅಂತ ನಟ ದರ್ಶನ್ ಪರ ವಕೀಲರಾದಂತಹ ಸಿ.ವಿ. ನಾಗೇಶ್ ಅವರು ಅವರ ವಾದವನ್ನ ಮಂಡಿಸಿ ಜಾಮೀನನ್ನ ಪಡೆದುಕೊಂಡಿದ್ದಾರೆ. ಇನ್ ಕೇಸ್ ಏನಾದ್ರೂ ಜಾಮೀನನ್ನ ನೀಡದೇ ಇದ್ರೆ ನಟ ದರ್ಶನ್ ಅವರು ಹೀಗೆ ಇದ್ರೆ ಅವರು ಪ್ಯಾರಾಲಿಸಿಸ್ಗೆ ಒಳಗಾಗುವಂತಹ ಆತಂಕವನ್ನ ಕೂಡ ತಮ್ಮ ವಾದ ಮಂಡನೆಯಲ್ಲಿ ಸಿ.ವಿ. ನಾಗೇಶ್ ಅವರು ವ್ಯಕ್ತಪಡಿಸಿದ್ರು. ಇಷ್ಟಾದ್ರೂ ಸಹ ನಟ ಸರ್ಜರಿಗೆ ಒಳಗಾಗದೇ ಇರುವಂತಹದ್ದು ಬಾರಿ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ. ಹಾಗೆ ಗೃಹ ಇಲಾಖೆ ಅನುಮತಿ ನೀಡತ್ತೋ ಇಲ್ಲೋ ಅನ್ನುವಂತಹ ಕುತೂಹಲ ಕೂಡ ಈಗ ಎಲ್ಲರಲ್ಲಿ ಮೂಡಿದೆ.